ಶಂಕರಣ್ಣನವೇ ಕಲ್ಲವಕ್ಕನವೇ ಪೊಲೀಸವ್ರನ್ನೇ ಕರ್ಕೊಂಡ್ಬಿಟ್ಟವ್ರಲ್ಲ ಊರಿಗೆ. ಅಯ್ಯೋ ಇದು ಗೌರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಫಸ್ಟ್ ಹೋಗಿ ಗೌರಿ ಹತ್ರ ಹೇಳ್ಬೇಕು ಎಲ್ಲನೂ ಏನೇನು. ಮಾಲಾಶ್ರೀ, ಮಾಲಾಶ್ರೀ, ಏನತ್ತೆ? ಮಾಲಾಶ್ರೀ, ನಾನು ಸ್ವಲ್ಪ ಅರ್ಜೆಂಟ್ ಗೌರಿ ಮನೆ ತಗ ಹೋಗಿ ಬರ್ತೀನಿ. ನಿಮ್ಮ ಮಾವ ಏನಾದ್ರು ಬಂದು ಕೇಳಿದ್ರೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ಬಿಡು. ಅತ್ತೆ, ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಗೌರಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀರಾ? ಅದೇ ಕಣೆ ಮಾಲ, ಕಲ್ಲವಕ್ಕೊಂದು ಕುರಿ ಮರಿ ಕಾಣ್ತಾ ಇಲ್ಲ ಅಂತ ಬೆಳಿಗ್ಗೆಯಿಂದ ಊರು ತುಂಬ ಹುಡುಕ್ತಿದ್ರಲ್ವಾ. ಇವಾಗ ನೋಡಿದ್ರೆ ಶಂಕರಣ್ಣನವೇ ಕಲ್ಲವಕ್ಕನವೇ ಪೊಲೀಸವ್ರನ್ನೇ ಕರ್ಕೊಂಡ್ಬಿಟ್ಟವ್ರೆ ಊರಿಗೆ. ಹೌದಾ, ಪೊಲೀಸರು ಬಂದಿದ್ದಾರಾ? ಅಯ್ಯಯ್ಯಯ್ಯೋ, ನೀನ್ ಯಾಕೆ ಇಷ್ಟು ಉದ್ದರಾಗಿ ಹೇಳ್ತಾ ಇದೀಯಾ ಪೊಲೀಸರು ಅನ್ಕೊಂಡು? ಅವ್ರೇನು ನಮ್ಮ ಮನೆಗೆ ಬಂದಿಲ್ಲ, ಶಂಕರಣ್ಣನ ಮನೆಗೆ ಬಂದಿರೋದು. ಹುಡಿಕೊಂಡು ಇವಾಗ ತಾನೇ ಹೋದ್ರು, ಅದಕ್ಕೆ ಗೌರಿಗೆ ಗೊತ್ತಿಲ್ವೇನೋ ಅಂದ್ಬಿಟ್ಟು ಅವ್ಳಿಗೆ ಹೇಳಕ್ ಹೋಯ್ತಾ ಇದ್ದೀನಿ. ಸುಮ್ಮನೆ ಒಳಗೆ ಹೋಗು, ನಿಮ್ಮ ಮಾವಯ್ಯ ಕೇಳಿದ್ರೆ ನಾನು ಗೌರಿ ಮನೆ ತಗ ಹೋಗಿದ್ದೀನಿ ಅಂತ ಹೇಳು. ಅತ್ತೆ, ಏನೇ ಅದೇನು ಬೇಗ ಹೇಳು. ಅತ್ತೆ, ನಿಮ್ಮ ಜೊತೆ ನಾನು ಬರಲಾ? ನನಗೆ ಕಂಡವ್ರ ಮನೆ ವಿಷಯ ತಿಳ್ಕೊಳ್ಳೋ ಅಂದ್ರೆ ಭಾಳ ಇಂಟ್ರೆಸ್ಟ್ ಅತ್ತೆ. ಐ ಲೈಕ್ ಯು ಸೋ ಮಚ್. ಏನು ಬೇಡ, ಮನೇಲಿ ತುಂಬಾ ಕೆಲಸ ಇದೆ, ಕೆಲಸ ನೋಡ್ಕೋಗು. ಏನಾಯ್ತು ಅಂತ ನಾನೇ ಬಂದು ಹೇಳ್ತೀನಿ ನಿಂಗೆ. ಶಾಂತಕ, ಓ ಬಾರಿ ಬಾ. ಶಾಂತಕ, ನನ್ನ ಮಗ ಉಪೇಂದ್ರ ಮನೆಗೆ ಬಂದಿರಲಿಲ್ಲ. ನಿಮ್ಮ ಮನೇಲಿ ಆಟ ಆಡ್ತಾ ಇದ್ದಾನೇನೋ ಅಂತ ನೋಡ್ಕೊಂಡೋಗವ ಅಂತ ಬಂದೆ. ಪಾರಕೋರೆ, ನನ್ನ ಮಗ ನಿಮ್ಮ ಮಗ ಇಬ್ರು ಮನೇಲಿಲ್ಲ, ಎಲ್ಲ ಆಟ ಆಡಕ್ ಹೋಗವ್ರೆ. ಹೌದಾ? ನಾನು ಎಲ್ಲ ಕಡೆ ಹುಡುಕ್ತೆ ಮಾಲಾಶ್ರೀ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವರು. ಪಾರಿ, ಇಬ್ರು ಚೆನ್ನಾಗಿ ಆಟ ಆಡಿ ಹೊಟ್ಟೆ ಚುರ್ರ ಅಂದ್ರೆ ಊಟ ಹುಡಿಕೊಂಡು ಮನೆಗೆ ಬರ್ತಾರೆ, ಸುಮ್ಮನಿರು. ಹೌದು ಶಾಂತಕ್ಕ. ಸರಿ ಮಾಲ, ನಾನು ಗೌರಿ ಮನೆ ತಕ್ಕ ಹೋಗ್ಬರ್ತೀನಿ, ನೀನು ಹೋಗು ಒಳಿಕೆ. ಹಾ ಸರಿ ಅತ್ತೆ, ಆಮೇಲೆ ಏನಾಯ್ತು ಅಂತ ಬಂದು ಹೇಳ್ಬೇಕು ನೀವು ನನಗೆ, ಪ್ರಾಮಿಸ್. ಆಯ್ತು ಹೋಗೆ. ಶಾಂತಕ್ಕ, ಏನಕ್ಕೆ ಗೌರಿ ಮನೆ ತವಕೆ? ಅಯ್ಯೋ, ನಿಂಗೆ ಗೊತ್ತಿಲ್ವ ಪಾರಿ, ಪೊಲೀಸವ್ರು ಬಂದವ್ರೆ ನಮ್ಮ ಊರಿಗೆ. ಕಲ್ಲವಕ್ಕೊಂದು ಕುರಿ ಮರಿ ತಪ್ಪಿಸ್ಕೊಬಿಟ್ಟಿತ್ತಲ್ಲ, ಅದನ್ನ ಪತ್ತೆ ಮಾಡಕ್ ಬಂದವ್ರೆ. ಅದು ಗೌರಿಗೆ ಗೊತ್ತಿಲ್ವೇನೋ ಅಂತ ಹೇಳಕ್ ಹೋಯ್ತಾ ಇದ್ದೀನಿ. ಹೌದಾ, ಪೊಲೀಸವ್ರು ಬಂದವ್ರ ಕುರಿ ಮರಿ ಹುಡ್ಕಕ್ಕೆ? ಹಂಗಾರೆ ನಾನು ನಿನ್ನ ಜೊತೆ ಬರ್ತೀನಿ ನಡಿ ಶಾಂತಕ್ಕ, ಗೌರಿ ಮನೆ ತವಕೆ. ಹೌದಾ, ಸರಿ ಬಾ ಮತ್ತೆ ಹೋಗವ. ಈ ಕಲ್ಲಜ್ಜಿ ಕುರಿ ಮರಿ ಎಲ್ಲಿರ್ಬೋದು? ಇದೇನು ಶಾಂತಕ್ಕ, ಪೊಲೀಸವ್ರು ಬಂದಿದ್ದಾರೆ ಅಂದೆ, ಇವ್ರ ಮನೆ ತವ ಯಾರೂ ಇಲ್ಲ? ಪಾರಿ, ಪೊಲೀಸವ್ರು ಕರ್ಕೊಂಡು ಶಂಕರಣ್ಣನು ಕಲ್ಲವಕ್ಕನುವೆ ಕೆಳಗಡೆ ಬೀದಿಗೆ ಹೋದ್ರು ಹುಡ್ಕಕ್ಕೆ ಅಂತ. ಗೌರಿಗೆ ಗೊತ್ತಿಲ್ವೇನೋ ಅಂತ ಹೇಳಕ್ ಬಂದೆ ನಾನು. ಓ ಹೌದಾ, ಸರಿ ಸರಿ ಬಾ ಹೇಳೋಣ. ಗೌರಿ, ಗೌರಿ. ಯಾರು? ಏ ಗೌರಿ, ನಾನು ಕಣೆ, ಪಾರಿ ಶಾಂತಕ ಇಬ್ರು ಬಂದಿದ್ದೀವಿ, ಬಾಯಿ ಈಚೆಗೆ. ಅವ್ವ ಪಾರಿ, ಶಾಂತಕ ಇದರಿಂದ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಟೀ ಮಾಡಿರ್ತೀನಿ. ಅಯ್ಯೋ, ನಮ್ಗೆ ಟೀ ಬೇಡ ಏನು ಬೇಡ, ನಿಮ್ಗೆ ಒಂದು ವಿಚಾರ ತಿಳಿಸೋಣ ಅಂತ ಬಂದೋ. ಏನು ಶಾಂತಕ ಅದು? ನಿಮ್ಮ ಅತ್ತೆನೂ ನಿನ್ನ ಗಂಡನೂ ಪೊಲೀಸವ್ರು ಕರ್ಕೊಂಬಂದವ್ರ ಕಣೆ ಊರಿಗೆ ಕುರಿ ಮರಿ ಹುಡ್ಕಕ್ಕೆ ಅಂತ. ನಾನೇ ನೋಡ್ದೆ ಇವಾಗ ತಾನೇ. ಹೌದಾ, ಜೊತೆಗೆ ಕರ್ಕೊಂಡು ಬಂದ್ಬಿಟ್ಟವ್ರಾ? ಹೌದು ಕಣೆ ಗೌರಿ, ಇನ್ಸ್ಪೆಕ್ಟರ್ ಸಿಂಗಂ ಸಾರು, ಅದ್ಯಾರೋ ದಪೇದಾರು ಎಲ್ಲ ಬಂದವ್ರೆ. ನಾನೇ ಮಾತಾಡಿಸ್ದೆ, ಕೆಳಗಡೆ ಬೀದಿಗೆ ಹೋದ್ರು ಹುಡಿಕೊಂಡು. ಹೌದಾ ಶಾಂತಕ? ನೋಡು, ಮತ್ತೆ ನನ್ನ ಗಂಡ ಒಂದು ಫೋನ್ ಮಾಡಿ ಹೇಳಿಲ್ವಲ್ಲ ನನಗೆ. ಅಯ್ಯೋ ಅದೆಲ್ಲ ಬಿಡಿ, ಈಗ ಎಲ್ಲೋದ್ರು ಅಂತ ನೋಡವ ನಡಿ. ಬಾ ಶಾಂತಕ, ಹೋಗವ. ಏ ಗೌರಿ, ಮನೆ ಬಾಗ್ಲಾಕು. ಅಯ್ಯೋ ನನ್ನ ಬುದ್ಧಿಗೆ ನೋಡು, ಈ ಟೆನ್ಷನ್ಗೆ ಮನೆ ಬಾಗ್ಲಾಕ್ತೆ ಹಂಗೆ ಬರ್ತಾ ಇದ್ದೀನಿ. ಶಾಂತಕ, ನೀವು ಮುಂದೆ ನಡೀತಾ ಇದೀನ, ಬಾಗ್ಲಾಕ ಬರ್ತೀನಿ. ಆಯ್ತಾಯ್ತು, ಬಾಗ್ಲಾಕಂಡ್ ಬಾ. ಬಾರೆ ಪಾರಿ, ನಾವು ಹೋಯ್ತಾ ಇರವ. ಲೇ ಜಾನ್ಕಿ, ನನ್ನ ಕುರಿ ಮನೆನ ನಿನ್ನ ಮನೇಲಿ ಇಟ್ಕೊಂಡು ನನಗೆ ಗೊತ್ತಿಲ್ಲ ಅಂತ ನಾಟಕ ಆಡ್ತೀಯೇನೆ? ಏ ಮುದೋಡಿ, ನಿಂಗೆ ಹೇಳಿದ್ರೆ ಒಂದ್ಸಲ ಅರ್ಥ ಆಗಲ್ವಾ? ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅಜ್ಜಿ ಅಜ್ಜಿ, ಒಂದ್ ನಿಮಿಷ, ಜಗಳ ಮಾಡಬೇಡಿ. ಸಾಯಬ್ರೇ, ಇವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸಾಯಬ್ರೇ. ನಮ್ಮೂರ್ಲಿ ಏನೇ ಕಳ್ತನ ಆದ್ರೂ ಇವಳೇ ಮಾಡಿರೋದು ಅದನ್ನ. ನನಗೆ ಮೊದ್ಲಿಂದ ಇವಳ ಮೇಲೆ ಅನುಮಾನ ಇತ್ತು, ನನ್ನ ಕುರಿ ಮರಿನ ಇವಳೇ ಕದ್ದಿರೋದು ಅಂತ. ಕರೆಕ್ಟಾಗಿ ಸಿಕ್ಕಾಕಬಿಡ್ಲು ನೋಡಿ. ಅಯ್ಯೋ ಅಜ್ಜಿ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಅವರೇ ಕುರಿ ಮರಿನ ಕಳ್ತನ ಮಾಡಿರೋ ಅಂತ ಯಾವುದೇ ಥರದ ಪ್ರೂಫ್ ಇಲ್ಲ. ಯಾಕಂದ್ರೆ ಕುರಿ ಮರಿ ಅವ್ರ ಮನೆ ಒಳಗಡೆಯಿಂದ ಬಂದಿಲ್ಲ. ಸಾಯಬ್ರೇ, ಅದು ಮಮ್ಮಿ ಮಾತಾಡಬೇಡಿ ನೀವು. ಈಗ ಸಾಹೇಬ್ರು ನಮ್ಮ ಕುರಿ ಮರಿನ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು. ಅದು ಬಿಟ್ಬಿಟ್ಟು ಸಾಹೇಬ್ರ ಮುಂದೆ ಜಗಳ ಆಡ್ರದ? ಒಂದು ನಿಮಿಷ ಇರಿ ಮಮ್ಮಿ, ನಾನು ಸಾಹೇಬ್ರಿಗೆ ಮಾತಾಡಿ ಕಳಿಸ್ಬಿಡ್ತೀನಿ. ಸಾಹೇಬ್ರೇ, ಸಿಂಗಂ ಸಾಹೇಬ್ರೇ, ನಿಮಗೆ ತುಂಬ ಧನ್ಯವಾದಗಳು. ನಾನು ನಮ್ಮ ಮಮ್ಮಿ ಬೆಳಿಗ್ಗೆಯಿಂದ ಇಡೀ ಊರಲ್ಲಿ ಮೂಲೆನೂ ಹುಡುಕ್ಬಿಟ್ಟಿದ್ವಿ. ನಮ್ಮ ಕೈಲಿ ಪತ್ತೆನೇ ಮಾಡೋಕ್ಕಾಗಲಿಲ್ಲ ನೋಡಿ ಕುರಿ ಮರಿನ. ಆದರೆ ಸಾಹೇಬ್ರೆ, ನೀವು ಒಂದು ನಿಮಿಷದಲ್ಲಿ ಪತ್ತೆ ಮಾಡಿಬಿಟ್ರಿ ಸಾಹೇಬ್ರೆ. ಅದಕ್ಕೆ ನೀವು ಇನ್ಸ್ಪೆಕ್ಟರ್ ಆಗಿರೋದು. ನಿಮಗೆ ಒಂದು ದೊಡ್ಡ ಸಲ್ಯೂಟ್ ಸಾಹೇಬ್ರೆ. ಮತ್ತೆ ನಮ್ಮ ಸಾಹೇಬ್ರು ಅಂದ್ರೆ ಸುಮ್ಮನೆನಾ? ಯಾವುದೇ ಪ್ರಾಬ್ಲಮ್ ಇರಲಿ ನಿಂತು ಜಾಗದಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ.
ನಮ್ಮ ಸಿಂಗಂ ಸಾಹೇಬ್ರಿಗೆ ಜೈ. ಶಂಕರಣ್ಣವರೇ ಥ್ಯಾಂಕ್ ಯು ಸೋ ಮಚ್. ಸರಿ ನಾವು ಹೊರಡ್ತೀವಿ. ಸಾಹೇಬ್ರೆ, ನಮ್ಮ ಅಂಗಡಿ ಹತ್ರ ಹೋಗೋಣ. ನಮ್ಮ ಅಂಗಡಿ ಹತ್ರ ಹೋಗಿ ಹಣ್ಣು ಹಂಪ್ಲು ಎಲ್ಲ ಕೊಟ್ಟು ನಿಮಗೆ ಥ್ಯಾಂಕ್ಸ್ ಹೇಳಿ ಆಮೇಲೆ ನಾನೇ ಜೀಪ್ ಹತ್ತಿಸ್ತೀನಿ ಸಾಹೇಬ್ರೆ. ನಡೀರಿ ಹೋಗೋಣ. ಅಯ್ಯಯ್ಯೋ ಅದೆಲ್ಲ ಏನು ಬೇಡ, ನಾವು ಹೊರಡ್ತೀವಿ. ಸರ್ ಏನ್ರಿ ಗುಂಡಣ್ಣ? ಸಾರ್ ಹಣ್ಣು ಹಂಪ್ಲೆಲ್ಲ ಕೊಡ್ತೀವಿ ಅಂತ ಅವರೇ ಅಷ್ಟೊಂದಾರಿ ಹೇಳ್ತವ್ರೆ. ಯಾಕೆ ಸರ್ ಬೇಡ ಅಂತೀರಾ? ಇಸ್ಕೊಳವ ಬಿಡಿ ಸರ್. ಸಿಂಗಂ ಸಾಹೇಬ್ರೆ, ದಯವಿಟ್ಟು ಬೇಡ ಅಂತ ಮಾತ್ರ ಅನ್ಬೇಡಿ, ನಿಮ್ಮಿಂದ ನಮಗೆ ತುಂಬ ಸಹಾಯ ಆಗಿದೆ. ಓಕೆ ಅಜ್ಜಿ. ನಡೀರಿ ಸಾಹೇಬ್ರೆ, ನಮ್ಮ ಅಂಗಡಿ ಹತ್ರ ಹೋಗೋಣ. ಮಮ್ಮಿ, ನಾನು ಸಾಹೇಬ್ರನ್ನ ಜೀಪ್ ಹತ್ತಿಸ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತೀನಿ. ನಾನು ಬರೋವರೆಗೆ ಕುರಿ ಮರಿ ಹುಷಾರು. ಹ್ಞೂ ಆಯ್ತು, ಹೋಗು ಹೋಗು. ನಡ್ಕೊಂಡು ಬರೋರ್ಗೆ ಸುಸ್ತಾಗೋಯ್ತು. ಕುರಿ ಮರಿ ಸಿಕ್ತಾ? ಅಯ್ಯೋ ನಿಧಾನ ಕಣೆ, ಯಾಕೆ ಇಷ್ಟೊಂದು ಜೋರಾಗಿ ಉಸಿರಾಡ್ತಾ ಇದೀಯಾ? ನುಸ್ರು ಹಂಗೆ ಮೇಲಕ್ಕೆ ಹೋಗ್ಬಿಟ್ಟದು. ಅಯ್ಯೋ ಅತ್ತೆ, ಪೊಲೀಸರು ಬಂದರೆ ಅಂತ ವಿಚಾರ ಗೊತ್ತಾಯ್ತು. ಅದಕ್ಕೆ ಮನೆಯಿಂದನೂ ಓಡ್ ಬರ್ತಾ ಇದ್ದೀನಿ. ಎಲ್ಲಿ ಪೊಲೀಸರು? ಪೊಲೀಸ್ ಅವರ ನಿನ್ ಗಂಡನ್ ಕರ್ಕೊಂಡು ಹೋದ್ರು. ಅಯ್ಯೋ 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 ಅಯ್ಯೋ, ಏನೇ ಹೇಳ್ತಾ ಇದೀಯ ಮುದುಕಿ? ನಿನ್ ಬಾಯಿಗೆ ಮಣ್ಣಾಕರ. ನಿನ್ ಕುರಿ ಮರಿ ಸಲುವಾಗಿ ನನ್ನ ಗಂಡನ ಪೊಲೀಸ್ ಅವ್ರ ಜೊತೆ ಕಳಿಸ್ಬಿಟ್ಟ್ಯಾ, ನನ್ನ ಗಂಡನ ಜೈಲಿಗೆ ಹಾಕ್ಸ್ಬಿಟ್ಟ್ಯಾ. ನಂಗೆ ಗೊತ್ತಿತ್ತು ನೀನ್ ಹಿಂಗೆ ಮಾಡ್ತೀಯಾ ಅಂತ. ಅವನಿಗೆ ಗಿಣಿಗೆ ಹೇಳ್ದೆ ನಿಮ್ಮ ಅವ್ವನ ಸವಾಸ ಮಾಡಬೇಡ, ನಿನ್ನ ಬಾಯಿಗೆ ಮಣ್ಣಾಕರ. ಅವಳು ಸರಿ ಇಲ್ಲ ಅಂತ ಕೊನೆಗೂ ನನ್ನ ಗಂಡನ ಜೈಲಿಗೆ ಕಳಿಸ್ಬಿಟ್ಟಲ್ಲ. ಮುಚ್ಚು ಬಾಯ್, ಏನೇ ಮಾತಾಡ್ತಿದ್ಯಾ ನೀನು? ಅಯ್ಯಯ್ಯಯ್ಯಯ್ಯೋ, ಈ ಎಣ್ಣೆ ಕೇಳಕ್ಕೆ ಯಾರು ಇಲ್ವಾ ಈ ಊರಲ್ಲಿ? ಅತ್ತೆ ಸೊಸೆ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂತ ನೋಡ್ರಪ್ಪ. ನೋಡಿ ನನ್ನ ಗಂಡನ ಜೈಲ್ಗೆ ಹಾಕಿಸ್ತಲ್ವ ಮುದುಕಿ. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆ. ನೀನು ವರದಕ್ಷಿಣೆ ಕಿರುಕುಳ ಕೊಡ್ತಾಳೆ ನಮ್ಮ ಅತ್ತೆ ಅಂತ ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಜೈಲಲ್ಲಿ ಕಂಬಿ ಹೇಳ್ತಂಗೆ ಮಾಡಿಸ್ತೀನಿ. ಏ ಗೌರಿ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಂಗೆ ಬರ್ತಿರೋ ಗೊಪ್ಪಕ್ಕೆ ಹೊಡೆದ್ರೆ ಅಲ್ಲ ಉದುರಿಸ್ಬಿಡ್ತೀನಿ, ನೋಡ್ಕೋ. 7 ಗಂಟೆ ಕೇಳಬೇಕು ಸುಮ್ಮನೆ. ಕೇಳಿಸ್ಕೊಳ್ರಪ್ಪ, ಕೇಳಿಸ್ಕೊಳ್ಳಿ. ನಮ್ಮ ಅತ್ತೆ ನನಗೆ ಬಡಿತಾಳಂತೆ, ನನ್ನೆಲ್ಲ ಹೊಡೆದು ಉದುರಿಸ್ಬಿಡ್ತಾಳಂತೆ. ಯಾರ ಹತ್ರ ಯಾರು ಮೊಬೈಲ್ ಫೋನ್ ಇದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ತಕೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ ಕೊಡ್ತೀನಿ. ಇವಳಂತೂ ಜೈಲ್ಗೆ ಹಾಕಿಸ್ದೆ ಬಿಡಲ್ಲ ನಾನು. ಅತ್ತೆ ಸೊಸೆ ಇಬ್ರು ಹುಚ್ಚು ಮುದೆಗಳು. ಇವಳಿಗೆ ಹೇಳಕ್ಕೂ ಬರ್ತಾ ಇಲ್ಲ, ಅವಳು ಕೇಳಿಸ್ಕೊಳಕ್ಕೂ ಆಯ್ತಾ ಇಲ್ಲ. ಏನಾರು ಮಾಡ್ಕೊಂಡು ಸಾಯ್ಲಿ. ಜಾನಕಿ, ಶಂಕರಣ್ಣನ ಪೊಲೀಸವ್ರು ಕರ್ಕೊಂಡೋದ್ರಾ? ಇಲ್ಲ ಕಣೆ, ಶಂಕರಣ್ಣ ಪೊಲೀಸವ್ರನ್ನ ಜೀಪ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹೋದ. ಈ ಹುಚ್ಚು ಮುದೇವಿ ಏನೇನ ತಿಳ್ಕೊಂಡು ಪೇಗ್ತಾದೆ ಹಿಂಗೆ. ಹೌದಾ ಕಲ್ಲವಕ್ಕ, ನಿನ್ ಕುರಿ ಮರಿ ಸಲುವಾಗಿ ನೀನು ನಿನ್ ಮಗನ್ನೇ ಪೊಲೀಸವ್ರ ಜೊತೆ ಕಳ್ಸಿದ್ದು ತಪ್ಪಲ್ವಾ? ಅಯ್ಯೋ ಶಾಂತವ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಮಗ ಪೊಲೀಸವ್ರನ್ನ ಜೀಪ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹೋದ. ಅವನ್ಯಾಕೆ ಪೊಲೀಸವ್ರು ಕರ್ಕೊ ಹೋಯ್ತಾರೆ ಹೇಳು? ಹೌದಾ? ಮತ್ತೆ ನೀನೇ ಹೇಳ್ತಲ್ಲ ಪೊಲೀಸವ್ರ ಜೊತೆ ಹೋದ ಅಂತ. ಅಯ್ಯೋ, ನಾನು ಹೇಳಿದ್ದು ಪೊಲೀಸವರು ನಮ್ಮ ಕುರಿ ಮರಿ ಹುಡಿ ಕೊಟ್ರಲ್ಲ, ಅದಕ್ಕೆ ಅಂಗಡಿ ತಗ ಕರ್ಕೊಂಡೋಗಿ ಹಣ್ಣು ಹಂಪ್ಲು ಎಲ್ಲ ಕೊಟ್ಬಿಟ್ಟು ಜೀಪ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹೋದ. ಅದನ್ನು ಕೇಳಿಸ್ಕೊಳ್ಳೋ ಅಷ್ಟು ಸಮಾಧಾನ ಇಲ್ವಲ್ಲ ಇದು ನನ್ನ ಸೊಸೆ ಮುದೇವಿಗೆ. ನೀವು ಹಂಗಂದ್ರ ನಾನು ಹಿಂಗ್ ತಿಳ್ಕೊಬಿಟ್ಟೆ. ತಿಳ್ಕೊತೀಯ ಕಣೆ, ತಿಳ್ಕೊಳ್ದೆ ಏನು ಮಾಡ್ತೀಯಾ? ಕೋಪದಲ್ಲಿ ಎಂತೆಂತ ಮಾತಂದಿದೀಯ ಗೊತ್ತಾ? ನಿನ್ನನ್ನು ಆಮೇಲೆ ವಿಚಾರಿಸ್ಕೊತೀನಿ. ಸರಿ ಅತ್ತೆ, ಕುರಿ ಮರಿ ಎಲ್ಲಿ ಸಿಕ್ತು? ಇನ್ನೆಲ್ಲಿ ಜಾನ್ಕಿ ಮನೆಯಲ್ಲೇ ಸಿಕ್ತು ಕಣೆ. ಏನು, ನಮ್ ಕುರಿ ಮರಿನೇ ಜಾಸ್ತಿ ಕಳ್ತನ ಮಾಡಿದ್ಲಾ? ಏ ಗೌರಿ, ಮುಚ್ಚೆ ಬಾಯಿ. ಅತ್ತೆ ಸೊಸೆ ಇಬ್ರು ಸರಿಯಾಗಿದ್ದೀರ, ಕಾಂಟ್ಯಾಕ್ಟಾಗಿ ಬಂತೆ ಅಂತ. ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ, ಮತ್ತೆಗೆ ಕೇಳಿಸ್ಕೊತಾನೆ ಇಲ್ಲ ಅವಳು. ಮರ್ಯಾದಿಂದ ನನ್ನ ಮನೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇವಾಗ ಕಲ್ಲವಕ್ಕ, ಗೌರಿ, ಸುಮ್ಮನೆ ಜಗಳ ಆಡ್ಬಿಡಿ. ಇವಾಗ ನಿಮ್ ಕುರಿ ಮರಿ ಸಿಕ್ತಲ್ಲ, ಬನ್ನಿ ಮನೆಗೆ ಹೋಗುವ. ಶಾಂತವ, ಕುರಿ ಮರಿ ಏನೋ ಸಿಕ್ತು, ಆದ್ರೆ ಕುರಿ ಮರಿ ಕಳ್ತನ ಮಾಡಿರೋ ಕಳ್ಳನ ಬುದ್ಧಿ ಕಲ್ಸೋದ್ ಬೇಡ್ವಾ? ಸುಮ್ಮನೆ ಶಾಂತಕ್ಕ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಬಿಟ್ಟೆ ಹೋಗ್ಬೇಕು. ಹೋದ್ ತಿಂಗಳು ನೋಡಿದ್ರೆ ನಮ್ಮ ಮನೆ ಸಿಲಿಂಡರ್ ಕಳ್ತನ ಮಾಡ್ಕೊ ಬಂದವಳೆ, ಇವಾಗ ನೋಡಿದ್ರೆ ಕುರ್ಬರಿ ಕಳ್ತನ ಮಾಡ್ಕೊ ಬಂದವಳೆ. ಏನೇ ಆಗಿದೆ ನಿಂಗೆ? ನೋಡು ಗೌರಿ, ಬಾಯಿ ಬನ್ನ ಮಾತಾಡಬೇಡ. ಸಿಲಿಂಡರ್ ಕತೆ ಮುಗ್ದೋಗಿರೋ ಕತೆ, ಇವಾಗ ಅದನ್ನೆಲ್ಲ ತೆಗಿಬೇಡ ನೀನು. ನಿಮ್ಮ ಮನೆ ಕುರಿ ಮರಿನ ನಾನು ಕದ್ದಿಲ್ಲ ಅಂದ್ರೆ ಕದ್ದಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಅತ್ತೆ ಸೊಸೆ ಇಬ್ರು ನಮ್ಮ ಮನೆ ಮುಂದೆ ನಿಂತ್ಕೊಳ್ದೆ ಹೋಯ್ತಾ ಇರಿ. ಏನೇ ಹೋಗಿ ಅಂದ ತಕ್ಷಣ ಹೋಗ್ಬಿಡ್ತೀವಿ ಅನ್ಕೊಂಡಿದ್ಯಾ? ನಿನ್ಗೆ ಎಷ್ಟೇ ಧೈರ್ಯ ನನ್ನ ಮನೆ ಕುರಿ ಮರಿ ಕದಿಯಕ್ಕೆ? ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟೆ ಹೋಗೋದು. ಇನ್ಯಾವತ್ತು ನಮ್ಮ ಮನೆ ಕಡೆ ಓಡಾಡೋದಿರ್ಲಿ, ನಮ್ಮ ಬೀದಿಗೂ ಬರಬಾರ್ದು ನೀನು. ಯಾಕೆ ಬೀದಿಗೆ ಬರಬಾರ್ದು ನಾನು? ಸುಮಾರಾಗಿ ಇದ್ದರಿಕವ ನೀವು ಅತ್ತೆ ಸೊಸೆ ಇಬ್ರುವೆ. ನನ್ನನ್ನು ಬೀದಿಗೆ ಬರಬೇಡ ಅನ್ನಕ್ಕೆ ನೀನೇ ಅವಳೆ.
ಲೇ ಜಾನ್ಕಿ, ಬೀದಿ ಸುತ್ತಗಳು ಬೀದಿ ಬಸ್ವಿ ತರ ನಿಂತಿರೋ ಅದನ್ನ ಕಟ್ಕೊಂಡು ನಮ್ಗೇನೆ ನಮ್ಮನೆ ಪದಾರ್ಥನ ಯಾಕೆ ಕದಿತೀಯ ಅಂತ ಮೊದಲು ಹೇಳು ನೀನು. ಅವ್ವ ನೋಡೆ 3 ದಿನ ನಾನು ಕುರಿ ಮರಿನ ನಿನ್ ಮನೇಲಿ ಇಟ್ಕೊಂಡಿದ್ದಲ್ಲ, ಅದಕ್ಕೆ ನಿನ್ನ ಹತ್ರಕ್ಕೆ ಬತ್ತದೆ. ಇದೇ ಸಾಕ್ಷಿ ಅಲ್ವನೇ ನೀನ್ ಕದ್ದಿದ್ದೆ ಅಂತ ಹೇಳಕ್ಕೆ. ಇಷ್ಟೆಲ್ಲ ಆಗಿದ್ದಿ ಕುರಿ ಮರಿಯಿಂದಾನೆ. ಮಾಡ್ತೀನಿ ಇರು ಇದಕ್ಕೆ. ಎಷ್ಟೇ ಧೈರ್ಯ ನಿನಗೆ ನನ್ನ ಎದುರುಗಡೆ ನನ್ನ ಕುರಿ ಮರಿಗೆ ಒದಿತೀಯಾನೆ. ಮಾಡ್ತೀನಿ ಇರು ನಿನಗೆ. ಏ ಮುದುಕಿ, ನನಗೆ ಹೊಡಿತೀಯಾನೆ. ಮಾಡ್ತೀನಿ ಇರು ನಿನಗೆ. ಜಾಹೂ. ಅಯ್ಯಯ್ಯಯ್ಯೋ, ನಮ್ಮ ಅತ್ತಿಗೆ ಹೊಡಿತೀಯನೆ ನಾಯಿ. ನನ್ನನ್ನೇ ನಾಯಿ ಅಂತೇನೆ. ಮಾಡ್ತೀನಿ ಇರು ನಿಂಗೆ. ಅಯ್ಯೋ ಜಾನ್ಕಿ, ಗೌರಿ ಬಿಟ್ರೆ ಯಾಕ್ರಿ ಹಿಂಗ್ ಜಗಳಾಡ್ತಾ ಇದ್ದೀರಾ? ಬಿಡೆ ಗೌರಿ, ಕುರಿ ಮರಿ ಸಿಕ್ಕದಲ್ಲ. ಇರು ಶಾಂತಕ್ಕ, ನನಗೆ ಕಪಾಲ ಸೇರಿಸ್ತಾಳೆ ನಾಯಿ ಇವಳು. ಇವಳು ತಲೆ ಕೂದಲ ಕಿತ್ತು ಗಾಳಿ ಬಿಟ್ಬಿಟ್ಟೆ ಹೋಗತ್ತೆ ನನ್ನ ಮನೆಗೆ. ಬಿಡೆ ನನ್ನ ತಲೆ ಕೂದಲು ಬಿಡೆ, ನೋಯ್ತಾ ಇದೆ ನಂಗೆ. ನಮ್ಮ ಮನೆ ಕುರಿ ಮರಿನ ಕದಿಯಾರ್ದು ಅಲ್ದೇನೆ ನಮ್ಗೆ ಬಾಯಿ ಬನ್ನ ಮಾತಾಡ್ತೀಯನೆ. ಇವತ್ತು ನಿನ್ ಗತಿ ಕಾಣಿಸ್ಬಿಟ್ಟೆ ಹೋಗತ್ತೆ ನಾನು. ಒಡಿಯ ಗೌರಿ, ಅವಳಿಗೆ ಕಪ್ಪಲ್ಲ ಸೇರ್ಸೋಡಿ. ಯಾವತ್ತು ನಮ್ಮ ಮನೆ ತಂಟೆ ಬರಬಾರ್ದು ಅವಳು. ಗೌರಿ ಬಾಯಿಂದಿಕ್ಕೆ ಇಷ್ಟು ಕೋಪ ಒಳ್ಳೇದಲ್ಲ ಹೆಂಗಸರಿಗೆ. ಸಾಕು ಜಗಳ ಆಡಿದ್ದು. ಪಾರಿ, ಜಾನ್ಕಿ ಕರ್ಕೊಂಡೋಗು ಮನೆ ಒಳಿಕೆ. ಹ್ಞೂ ಶಾಂತಕ್ಕ. ಜಾನ್ಕಿ ನಡಿ ಒಳಿಕೆ, ಸಾಕು ಜಗಳಾಡಿದ್ದು. ಸುಮ್ಮನಿರು ಶಾಂತಕ್ಕ ನೀನು. ಇವತ್ತು ಇವಳನ್ನ ಹುಟ್ಟಿನ ಅನ್ಸ್ಬಿಡ್ತೀನಿ. ಏನೇ ಮಾಡ್ತೀಯ? ಬಾರೆ ಬಾರೆ. ಏನಿವಾಗ ನೀವಿಬ್ರು ನನ್ನ ಮಾತು ಮರ್ಯಾದೆ ಕೊಡ್ತೀರಾ ಇಲ್ವಾ ಇವಾಗ? ಆಯ್ತು ಬಿಡು ಶಾಂತಕ್ಕ, ನಿನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಅವಳು ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತು. ಹೋಗೋಗು, ಏನ್ ಬಾರಿ ದೊಡ್ಡ ಒಳಂಗ ಆಡ್ತಾಳೆ. ಜಾನ್ಕಿ ಸಾಕು, ಮುಚ್ಚು ಬಾಯಿನ. ಗೌರಿ ನಡಿ ಮನೆಗೆ ಹೋಗವ. ಬಾ ಅಂದೆ. ಪಾರಿ, ಜಾನ್ಕಿನ ಒಳಗೆ ಕರ್ಕೊಂಡೋಗು. ಜಾನ್ಕಿ, ನೀನ್ ನಿಜವಾಗ್ಲೂ ಅವ್ರ ಕುರಿಮರಿ ಕಳ್ತನ ಮಾಡಿದ್ದೇನೆ? ಇಲ್ಲ ಕಣೆ ಪಾರಿ, ಸತ್ಯವಾಗ್ಲೂ ಆ ಕುರಿಮರಿ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. 2 ದರಿದ್ರದವ ಅತ್ತೆ ಸೊಸೆಗಳು ಹೆಂಗ್ ಆಡ್ತಾರೆ ನೋಡು. ಹೋಗಿ ಬಂದು ನನ್ನ ಜೊತೆ ಜಗಳ ಮಾಡದೆ ಅಂತ ಕೆಲಸ ಮಾಡ್ಕೊಬಿಟ್ಟವ್ರೆ. ಮತ್ತೆ ಅದು ನಿಮ್ಮನೆ ಹತ್ರ ಹೆಂಗ್ ಸಿಕ್ತು? ಅದೇ ನಂಗೂ ಗೊತ್ತಾಯ್ತಾ ಇಲ್ಲ. ಇವ್ರ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬರಬೇಕು ಅಂತಾನೆ ಕುರಿಮರಿನ ನನ್ನ ಮನೆ ತಗ ತಂದ್ಬಿಟ್ಬಿಟ್ಟು ಪೊಲೀಸವ್ರು ಕರ್ಕೊಂಡ್ಬಂದವ್ರೆ. ಎಲ್ಲ ನನಗೆ ಗೊತ್ತು. ನನಗೊಂದು ಅವಕಾಶ ಸಿಕ್ಲಿ, ಇಬ್ಬರಿಗೂ ಸರ್ರೆ ಬುದ್ಧಿ ಕಲಿಸ್ತೀನಿ. ಹಂಗಂತೀಯಾ?